ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಬಂದಿದ್ದೀನಿ. ಅಂದರೆ ಧನುರ್ಮಾಸದ ಪೂಜೆನ ಯಾರು ಮಾಡ್ಬೋದು ಮತ್ತು ಹೇಗೆಲ್ಲ ಮಾಡಬೇಕು, ತಣ್ಣೀರಿಂದ ಸ್ನಾನ ಮಾಡಬೇಕಾ ಇಲ್ಲ ಬಿಸಿನೀರಲ್ಲೇ ಮಾಡಬೇಕಾ, ಮತ್ತು ಯಾರೆಲ್ಲ ಈ ವ್ರತನ ಮಾಡ್ಬೋದು, ಮತ್ತು ಧನುರ್ಮಾಸ ಅಂದರೆ ಏನು, ಪೂಜೆ ಎಲ್ಲ ಹೇಗೆ ಮಾಡ್ಬೋದು, ಸಂಪೂರ್ಣ ವಿಧಾನನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಈ ವಿಡಿಯೋನ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಯಾವುದೇ ನೀವು ವಿಡಿಯೋ ಆಗ್ತಾಗಲೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ನೀವೇ ಮೊದಲು ನೋಡ್ಬೋದು. ಓಕೆ, ಬನ್ನಿ ತಡ ಮಾಡ್ದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಧನುರ್ಮಾಸ ಅಂದರೆ ಧನು ಅಂದರೆ ಸೂರ್ಯನ ರಾಶಿ, ಮಾಸ ಅಂದರೆ ತಿಂಗಳು. ಸೂರ್ಯನು ಧನುರ್ ರಾಶಿಗೆ ಪ್ರವೇಶಿಸುವಂತಹ ಮಾಸವನ್ನು ಧನುರ್ಮಾಸ ಅಂತ ಕರೆಯಲಾಗುತ್ತೆ. ಈ ಬಾರಿ ಧನುರ್ಮಾಸ ಡಿಸೆಂಬರ್ 17ನೇ ತಾರೀಕು ಭಾನುವಾರ ಪ್ರಾರಂಭವಾಗಿ 15ನೇ ತಾರೀಕು ಜನವರಿ ಸೋಮವಾರದಂದು ಧನುರ್ಮಾಸನದು ಮುಕ್ತಾಯಗೊಳ್ಳುತ್ತೆ. ಈ ಮಾಸಕ್ಕೆ ವಿಶೇಷವಾದಂತಹ ಮಹತ್ವವಿದೆ ಅಂತಲೇ ಹೇಳ್ಬೋದು. ಧನುರ್ಮಾಸ ಅಂದ್ರೆ ಪೂಜೆಗಳಿಗೆ ಮಹತ್ವವನ್ನು ಕೊಡ್ತೀವಿ. ಈ ಧನುರ್ಮಾಸ ಪೂಜೆನ ವಿವಾಹಿತರು, ಅವಿವಾಹಿತ ಮಹಿಳೆಯರು ಎಲ್ಲರೂ ಸಹ ಮಾಡ್ಬೋದು. ಅಂದರೆ ಇದನ್ನು ಸಂಕಲ್ಪ ಮಾಡಿಕೊಂಡು ನಾವು 3 ದಿನ, 5 ದಿನ ಮತ್ತು 9 ದಿನವೂ ಸಹ ನಾವು ಮಾಡೋವಂಥದ್ದು. ಈಗ ನೀವು ಏನು ಮಾಡ್ತೀರಾ ಅಂದರೆ ಫಸ್ಟು ಯಾವಾಗಲೂ ಅಷ್ಟೇ ನಿಮ್ಮ ಪೀರಿಯಡ್ನ ಮುಗಿಸ್ಕೊಂಡು ನೀವು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಏಕೆಂದರೆ ಧನುರ್ಮಾಸ ಅನ್ನೋದು 1 ತಿಂಗಳು ಇರುತ್ತೆ. ನೀವು ಮಾಡಿಕೊಂಡು ಮಧ್ಯ ಪೀರಿಯಡ್ ಆಗಿ ಮತ್ತೆ ಅದನ್ನು ಬಿಟ್ಟು ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ. ಅದ್ರ ಬದಲು ನೀವು ಮುಂಚೆನೇ ನಿಮ್ಮ ಪೀರಿಯಡ್ ಸೈಕಲ್ನ ಮುಗಿಸಿ ಮಾಡೋದು ತುಂಬಾ ಒಳ್ಳೆಯದು. ಹಂಗೂ ಏನಾದ್ರು ನಿಮಗೆ ಕೊನೆಯಲ್ಲಿತ್ತು ಅಂದರೆ ನೋಡಿ ಪ್ಲ್ಯಾನ್ ಮಾಡಿ ನೀಟಾಗಿ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಪೂಜೆ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲು ನೀವು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ. ಸಂಕಲ್ಪ ಮಾಡಿಕೊಂಡು ಕೇಳ್ಕೊಬೇಕು ನೀವೇನು ಯಾವ ಇಷ್ಟಾರ್ಥ ಸಿದ್ಧಿಗಾಗಿ ನೀವು ಇದನ್ನು ಮಾಡ್ತಾಯಿದ್ದೀರಾ, ಎಷ್ಟು ದಿನ ಮಾಡ್ತೀರಾ, ಎಲ್ಲದನ್ನು ನೀವು ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆನ ಮಾಡೋ ಅಂಥದ್ದು. ಇದು ಸೂರ್ಯ ಹುಟ್ಟೋದಕ್ಕೂ ಮುಂಚೆನೇ ನೀವು ಎದ್ದು ಮಾಡುವಂತಹ ವ್ರತ ಆಗಿರುತ್ತೆ. ಬೆಳಕಾದಾಗ ನೀವು ಮಾಡಿದ್ರೆ ಈ ಪೂಜೆಯ ಫಲ ಅನ್ನೋದು ಸಿಗೋದಿಲ್ಲ. ಈ ಪೂಜೆನ ಅರಳಿ ಮರ ಮತ್ತು ಬೇವಿನ ಮರ ಮಧ್ಯೆ ನಾಗರಕಲ್ಲು ಇರುವಂತಹ ಹಳ್ಳಿಕಟ್ಟೆ ಅಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ನೀವು ಹೋಗ್ಬೇಕಾದ್ರೆ ಎಲ್ಲ ಥರದ ಪೂಜೆ ಸಾಮಾನುಗಳನ್ನ ನೀವು ತೊಗೊಂಡೋಗ್ಬೇಕು, ಮರ್ತೋಗಬೇಡಿ. ಎಣ್ಣೆಗಿನ್ನ ತುಪ್ಪ ಹಚ್ಚಿ ಮಾಡೋದ್ರಿಂದ ಪೂಜೆ ತುಂಬಾ ಒಳ್ಳೆಯದು. ದೀಪ ಹಚ್ಚೋದ್ರಿಂದ ನೀವು ತುಪ್ಪನ ಹಾಕೋದಕ್ಕೆ ಅಷ್ಟೊಂದು ಆಗೋದಿಲ್ಲ, ಕಾಸ್ಟ್ಲಿ ಆಗುತ್ತೆ ಅನ್ನೋರು ನೀವು ತುಪ್ಪದ ಬತ್ತಿನ ಮಾಡ್ಕೊಂಬಿಡಿ. 2 ಚಿಕ್ಕ ತುಪ್ಪ ಬತ್ತಿ ಮಾಡಿಕೊಂಡ್ರೆ ಅದು ಆಗುತ್ತೆ. ಅಷ್ಟು ದಿನಕ್ಕೆ ಆರಾಮಾಗಿ ಮಾಡ್ಬೋದು. ಆದಷ್ಟು ತುಪ್ಪದ ಬತ್ತಿಯಿಂದನೇ ಹಚ್ಚೋದಕ್ಕೆ ಟ್ರೈ ಮಾಡಿ. ಇನ್ನು ತಣ್ಣೀರಿನ ಸ್ನಾನ ಅಂತ ಬರೋದಾದರೆ ಕೆಲವ್ರಿಗೆ ತಣ್ಣೀರು ಸ್ನಾನ ಮಾಡಿ ಬಾಡಿ ಅದಕ್ಕೆ ಸೆಟ್ ಆಗಿಬಿಟ್ಟಿರುತ್ತೆ. ತಣ್ಣೀರು ಸ್ನಾನ ಮಾಡಿದ್ರೆ ಬಾಡಿಗೆ ಏನೂ ಆಗೋಲ್ಲ. ಇನ್ನು ಕೆಲವ್ರಿಗೆ ಆಗೋದಿಲ್ಲ. ಅದರಲ್ಲೂ ಇವಾಗ ತುಂಬ ಚಳಿಗಾಲ ಇರೋದ್ರಿಂದ ನೀವು ಬಿಸಿನೀರಲ್ಲೇ ಸ್ನಾನ ಮಾಡ್ಬೋದು. ಹಂಗೂ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಅಂದರೆ ಒಂದು ದಿವಸ ನೀವು 9 ದಿವಸ ಇಲ್ಲ 5 ದಿವಸ ಇಷ್ಟು ದಿನ ಮಾಡೋದ್ರಲ್ಲಿ ಒಂದು ದಿವಸ ಯಾವಾಗಾದರೂ ನೀವು ತಣ್ಣೀರು ಸ್ನಾನನ ಮಾಡಿಕೊಂಡು ಹೋಗ್ಬೋದು. ಆದರೆ ಪ್ರತಿದಿನ ನೀವು ಧನುರ್ಮಾಸದ ಪೂಜೆ ಮಾಡಬೇಕಾದ್ರೆ ಪ್ರತಿನಿತ್ಯನೂ ತಲೆ ಸ್ನಾನನ ಮಾಡಲೇಬೇಕಾಗುತ್ತೆ. ನೀವು ಅಲ್ಲೋಗಿ ಮಾಡಿದ್ರು ಅಷ್ಟೇ, ಮನೆಯಲ್ಲೇ ಧನುರ್ಮಾಸದ ಪೂಜೆನ ಮಾಡಿದ್ರು ಅಷ್ಟೇ, ನೀವು ತಲೆಗೆ ಸ್ನಾನ ಮಾಡಲೇಬೇಕು. ಇನ್ನು ನೀವು ಪೂಜೆಗೆ ಹೋಗಬೇಕಾದ್ರೆ ಬಾಳೆಹಣ್ಣು, ಅರಿಶಿನ, ಕುಂಕುಮ, ಊದುಗಡ್ಡಿ, ಕರ್ಪೂರ ಮತ್ತು ದೀಪ 2 ದೀಪಗಳನ್ನ ನೀವು ತೊಗೊಂಡೋಗಿ ಅಲ್ಲಿ ಹಚ್ಚಿ ಬರಬೇಕಾಗುತ್ತೆ. ಈ ಮಣ್ಣಿನ ದೀಪ ಬರುತ್ತಲ್ಲ ಅದನ್ನು ತೊಗೊಂಡೋಗಿ ನೀವು ಹಚ್ಚಿ ಬೇಕಾದ್ರೆ ಅಲ್ಲೇ ಬಿಟ್ಟು ಬರೋದು ಒಳ್ಳೆಯದು. ಮಾಡ್ಕೊಂಡು ಹೋಗೋರು ಪ್ರತಿದಿನವೂ ನೀವು ಹೋಗಬೇಕಾದ್ರೆ ಒಂದೊಂದು ಪ್ರಸಾದನ ಮಾಡ್ಕೊಂಡು ಹೋಗಿ ಬರಬೇಕಾದ್ರೆ ಕೊಟ್ಟು ಬರ್ಬೋದು. ಇಲ್ಲ ಆಗಲ್ಲ ಅಂತ ಅನ್ನೋರು ಎಲ್ಲ ಮುಗಿಸಿ ಕೊನೆ ದಿನ ನೀವು ಪೂಜೆನ ಚೆನ್ನಾಗಿ ಮಾಡಿ ದೇವ್ರ ಹತ್ರ ಪೂಜೆಗೆ ಕೊಟ್ಬಿಟ್ಟು ಹಣ್ಣು ಕಾಯಿ ಮಾಡ್ಸೋಕ್ಕೆ ಕೊಟ್ಬಿಟ್ಟು ಯಾವುದಾದ್ರೂ ಒಂದು ಪ್ರಸಾದನ ಮಾಡಿ ಅಲ್ಲಿ ಇರೋವಂಥ ಭಕ್ತಾದಿಗಳಿಗೆಲ್ಲ ನೀವು ಹಂಚೋ ಅಂಥದ್ದು. ಸಾಧ್ಯವಾದಷ್ಟು 3 ಜನ ಇಲ್ಲ 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮನ ಅಲ್ಲೇ ಕೊಡಿ. ಇಲ್ಲಾಂದರೆ ಮನೇಲಿ ಕೊಡೋ ಅಂಥದ್ದು ಅಲ್ಲೇ ಕೊಟ್ಟರೆ ತುಂಬ ಒಳ್ಳೆಯದು. ಇದಿಷ್ಟು ಮಾಡಿ ಅಂದರೆ ದಾನ ಅಂತ ಕೊಡಲೇಬೇಕಾಗುತ್ತೆ. ಯಾವುದೇ ಒಂದು ಪೂಜೆ, ಒಂದು ಸಂಕಲ್ಪ ಯಾವುದಾದ್ರೂ ಮಾಡಿ ನೀವು ವ್ರತಗಳನ್ನ ಮಾಡಬೇಕಾದ್ರೆ ಕೊನೆಯಲ್ಲಿ ನೀವು ದಾನ ಮಾಡಿದ್ರೆ ಅದಕ್ಕೆ ಫಲ ಅನ್ನೋದು ಸಿಗುತ್ತೆ. ಮತ್ತು ಅದಕ್ಕೆ ಆ ಪೂಜೆ ಮುಕ್ತಾಯ ಆಗೋದೇ ಒಂದು ದಾನನ ಮಾಡೋದ್ರಿಂದ ಅಂತಲೇ ಹೇಳ್ಬೋದು. ನಮ್ಮಲ್ಲಿರುವಂಥ ಯಾವುದಾದ್ರೂ ಒಂದು ಪಾಪ ಕಳೆಯೋದೇ ನಾವು ದಾನ ಮಾಡೋದ್ರಿಂದ. ಆಮೇಲೆ ಈ ಧನುರ್ಮಾಸ ವ್ರತನ ಮಾಡ್ತಾ ಇರೋರು ದಯವಿಟ್ಟು ಅಷ್ಟೇ ನೀವು ಮಂಚದ ಮೇಲೆ ಮಲಗಬಾರ್ದು. ಮಂಚದ ಮೇಲೆ ಅಂದರೆ
ನೈಟ್ ಮಲಗ್ಬೋದು. ಮಧ್ಯಾಹ್ನ ಇವಾಗ ನೀವು ಬೆಳಗ್ಗೆ ಪೂಜೆ ಮಾಡ್ತಾಯಿರ್ತೀರ, ಮಧ್ಯಾಹ್ನ ಎಲ್ಲ ಹೋಗಿ ಮಲಗೋದು ಮಂಚದ ಮೇಲೆ ಅದೆಲ್ಲ ಮಾಡೋದು ತಪ್ಪು. ಏಕೆಂದರೆ ನೀವು ಬೆಳಗ್ಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಪೂಜೆ ಮಾಡಿ ಬಂದಮೇಲೆ ಸಂಜೆನೂ ಸಹ ಮನೇಲಿ ದೀಪ ಹಚ್ಚೋದಿರುತ್ತೆ. ನೀವು ಹೋಗ್ಬಿಟ್ಟು ಮಂಚದ ಮೇಲೆ ಮಲಗಿಬಿಟ್ಟು ದೀಪ ಹಚ್ಚೋದ್ರಿಂದ ಅದು ಅಂಟು ಮುಂಟು ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಮತ್ತು ನೀವು ಪೂಜೆ ಮಾಡುವಾಗ ಅಷ್ಟು ದಿನವೂ 9 ದಿವಸ 3 ದಿವಸ ಅದು ಎಷ್ಟು ದಿನ ಇರುತ್ತೋ ಅಷ್ಟು ದಿನವೂ ಮನೇಲಿ ನಾನ್ ವೆಜ್ನ ಮಾಡೋದು ತಪ್ಪು. ಮಾಡಬೇಡಿ, ಅಂಟು ಮುಂಟುಗಳಾಗುತ್ತೆ. ಇದನ್ನೆಲ್ಲ ಫಾಲೋ ಮಾಡಿ ನೀವು ಧನುರ್ಮಾಸದ ಪೂಜೆನ ಮಾಡೋ ಅಂಥದ್ದು. ನೀವೇನು ಸಂಕಲ್ಪ ಮಾಡ್ಕೊಂಡು ಮಾಡ್ತೀರೋ ಅದು ನಿಜವಾಗ್ಲೂ ಈಡೇರುತ್ತೆ. ಅಷ್ಟೊಂದು ಪವರ್ ಇರುತ್ತೆ ಈ ಧನುರ್ಮಾಸದ ಪೂಜೆಗೆ. ಏಕೆಂದರೆ ಇದು ಬ್ರಾಹ್ಮಿ ಮುಹೂರ್ತದ ಪೂಜೆ ಆಗಿರುತ್ತೆ. ಸೊ ಅದರಿಂದ ಅಷ್ಟು ಪವರ್ ಇರುತ್ತೆ. ಸೊ ಎಲ್ಲರೂ ಸಂಕಲ್ಪ ಮಾಡಿಕೊಂಡು ಧನುರ್ಮಾಸದ ಪೂಜೆನ ಚೆನ್ನಾಗಿ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ, ನೀವೇನು ಅನ್ಕೋತೀರೋ ಅದೆಲ್ಲ ಆಗಲಿ ಅಂತ ನಾನು ಸಹ ಕೇಳ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವ್ರಿಗೆ ಒಂದು ಒಳ್ಳೆಯ ಮಾಹಿತಿನ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಸಿಗ್ತೀನಿ.